ಹಾಯ್ ವೆಲ್ಕಮ್ ಟು ಶ್ರುತಿ ಕಿಚನ್ ಲಾಗ್. ಇದು ನನ್ನ ಫಸ್ಟ್ ಲಾಗ್. ಇವತ್ತು ಶಿವರಾತ್ರಿ ಹಬ್ಬ. ಸೊ ಶಿವರಾತ್ರಿ ಹಬ್ಬದ ದಿನವೇ ನಾನು ನನ್ನ ಫಸ್ಟ್ ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ವಿಡಿಯೋ ಮಾಡಿಕೊಂಡು ನನ್ನ ಫಸ್ಟ್ ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನೊಂದು 6:30 ಅಷ್ಟೊತ್ತಿಗೆ ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಸೊ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳ್ನ ಮುಗಿಸ್ಕೊಂಡು ನಾನು ಹಾಗೆ ನನ್ನ ಪೂಜೆ ಮುಗಿಸ್ಕೊಂಡಿದ್ದೆ. ಹಾಗೆ ನನ್ನ ಮಕ್ಕಳು ಅಷ್ಟೊತ್ತಿಗೆ 6:30 ಅಷ್ಟೊತ್ತಿಗೆ ಎದ್ಬಿಟ್ಟು ನನ್ನ ಮಕ್ಕಳು ಕೂಡ ಸ್ನಾನ ಮುಗಿಸ್ಕೊಂಡು ಬಂದರು. ಅವರಾದ ನಂತರ ನನ್ನ ಹಸ್ಬೆಂಡು ಮುಗಿಸ್ಕೊಂಡು ಬಂದು ಎಲ್ಲರೂ ಇಲ್ಲಿ ಒಟ್ಟಿಗೆ ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಇದು ಇವತ್ತೊಂದೇ ದಿನದ ಪೂಜೆ ಅಲ್ಲ, ಇವರು ಪ್ರತಿನಿತ್ಯ ಲಿಂಗ ಪೂಜೆನ ಮಾಡ್ತಾರೆ. ಸೊ 7:30 ಅಷ್ಟೊತ್ತಿಗೆ ನನ್ನ ಮಕ್ಕಳದ್ದು ಲಿಂಗ ಪೂಜೆ ಮುಗ್ದಿರುತ್ತೆ ಮಾರ್ನಿಂಗ್. ಆದರೆ ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಮಾಡ್ತಾರೆ, ಅಂದರೆ 8:30 9 o'clock ಅಷ್ಟೊತ್ತಿಗೆ ಅವ್ರು ಮಾಡ್ಕೊಳ್ತಾರೆ. ಅವ್ರು ಬೇಗ ಸ್ಕೂಲಿಗೆ ಹೋಗೋದ್ರಿಂದ ಅವ್ರು ಬೇಗ ಮಾಡ್ಕೊಂಡ್ಬಿಟ್ಟು ಹೋಗ್ತಾರೆ. ನಾನು ಇವತ್ತು ಶಿವರಾತ್ರಿ ಸ್ಪೆಷಲ್ ಹೆಸರುಬೇಳೆ ಪಾಯಸ, ಅನ್ನ ತಿಳಿ ಸಾಂಬಾರು ಹಾಗೆ ಮಜ್ಜಿಗೆನ ಮಾಡಿಟ್ಕೊಂಡಿದ್ದೆ. ನಾನಿವತ್ತು ನನ್ನ ಕಿಚನಲ್ಲಿ ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಯಾವುದು ಅಂದರೆ ಫಲಹಾರ ರೆಸಿಪಿ. ಸೊ ನಾನಿಲ್ಲಿ ಫಲಹಾರ ರೆಸಿಪಿನ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಿರ್ತೀನಿ. ಯಾರೆಲ್ಲ ಉಪವಾಸ ಮಾಡ್ತಾ ಇದ್ದೀರಾ, ಯಾರೆಲ್ಲ ಶಿವನಿಗೋಸ್ಕರ ಭಕ್ತಿಯಿಂದ ಇಲ್ಲಿ ಒಂದೊತ್ತಿರ್ತೀರೋ ಅವರಿಗೆ ಈ ಫಲಹಾರ ರೆಸಿಪಿನ ಸೇವಿಸಬೇಕು ಅಂತ ನಾನಿಲ್ಲಿ ಸೊ ನಾನಿದನ್ನು ಮಾಡ್ತಾ ಇರೋದು. ನಾನು ಕೂಡ ಇವತ್ತು ಉಪವಾಸ ಮಾಡ್ತಾ ಇರೋದ್ರಿಂದ ಸೊ ನಾನಿಲ್ಲಿ ಫಲಹಾರನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇದನ್ನು ಎಡೆ ಪ್ರಸಾದ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಶಿವನಿಗೆ ಪ್ರಸಾದವಾಗಿ ಅರ್ಪಿಸ್ತಾ ಇದ್ದೀನಿ. ಬನ್ನಿ ಈ ರೆಸಿಪಿನ ನೋಡ್ಕೊಂಡು ಬರೋಣ. ನಾನಿಲ್ಲಿ ಕಡಲೆ ಬೀಜನ ಹುರಿದ್ಬಿಟ್ಟು ಕಡಲೆ ಬೀಜನ ನಾನಿಲ್ಲಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ನಾವಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಹಾಗೆ ನಾನು ಕರಿ ಎಳ್ಳನ್ನ ನೀಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ಹುರಿದಿಟ್ಕೊಂಡಿದ್ದೆ. ಆ ಕರಿ ಎಳ್ಳನ್ನು ಕೂಡ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೂ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಎಳ್ಳು ಮತ್ತು ಕಡಲೆ ಬೀಜ ಎರಡಕ್ಕೂ ಕೂಡ ಬೆಲ್ಲ ಸೇರಿಸೋದ್ರಿಂದ ಎಷ್ಟು ರುಚಿಯಾಗಿರುತ್ತೆ ಅಂಥೇಳಿ ನಿಮ್ಗೆ ಗೊತ್ತಿದ್ದೇ ಇರುತ್ತೆ. ಸೊ ಇದನ್ನೆಲ್ಲ ಹಾಕಿ ನಾವು ಫಲಹಾರ ಮಾಡ್ತೀವಿ ಅಂದರೆ ಅದು ಎಷ್ಟು ರುಚಿಯಾಗಿರಲ್ಲ. ನಮ್ಮಮ್ಮ ಮಾಡ್ತಿದ್ದ ಫಲಹಾರ ನನಗೆ ಈಗಲೂ ನೆನಪು ಬರುತ್ತೆ. ಸೊ ನಾವು ಶಿವರಾತ್ರಿ ಆಗಿ 5 ದಿನಕ್ಕೆ ನಮ್ಮೂರಲ್ಲಿ ಇರ್ತಾಯಿತ್ತು. ಸೊ ನಮ್ಮಮ್ಮ ಫಲಹಾರ ಮಾಡಿಬಿಟ್ಟು ಎಲ್ಲ ಫ್ರೂಟ್ಸ್ಗಳ್ನ ಹಾಗೆ ಎತ್ತಿಟ್ಕೊಂಡು ನಾವು ಹೋದಾಗ ನಮಗೆ ಮಾಡಿಕೊಡೋದು. ನಾವೆಲ್ಲ ಎಷ್ಟು ಇಷ್ಟಪಟ್ಟು ತಿಂತಾಯಿದ್ವಿ. ನಾನಿಲ್ಲಿ ನನ್ನ ಮನೆಗೆ ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ಹಾಕ್ಕೊಂಬಿಟ್ಟು ಎಲ್ಲ ಫ್ರೂಟ್ಸ್ಗಳ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ನಿಮ್ಮ ಮನೇಲಿ ಯಾವ್ದ್ಯಾವ್ದು ಇರುತ್ತೋ ಅದನ್ನು ಹಾಕಿ. ನಾನು ನನ್ನ ಮನೇಲಿ ಯಾವುದಿದೆಯೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ದ್ರಾಕ್ಷಿ, ಬಾಳೆಹಣ್ಣು ಹಾಗೆ ಕಲ್ಲಂಗಡಿ, ನಾನು ಹಾಗೆ ಒಂದು ಕಿತ್ತಾಳೆನ ಸ್ವಲ್ಪ 2 ಪೀಸಾಗಿ ಮಾಡ್ಕೊಂಡಿದ್ದೀನಿ. ಒಂದೊಂದು ಒಂದೊಂದು ಹಣ್ಣನ್ನು 2 ಪೀಸಾಗಿ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಒಂದು ದಾಳಂಬ್ರೆ ಹಣ್ಣನ್ನು ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದಂಥ ಮೆಷರ್ಮೆಂಟ್ ಇಲ್ಲ, ಹಾಗೆ ಮಾಡಿಕೊಡಿ. ಇದು ಹೊಸ ಕಡಲೆನ ಶಿವನಿಗೆ ಎಡೆ ಮಾಡ್ತಾರೆ. ಸೊ ಇವಾಗ ತಾನೇ ರೈತರು ಬೆಳೆದಿರೋ ಅಂಥ ಕಡಲೆನ ಇದು ಹೊಸ್ದಾಗಿರೋದ್ರಿಂದ ಸೊ ನಾವು ಎಡೆ ಮಾಡ್ತೀವಿ. ಉಸ್ಲಿ ಎಲ್ಲ ಮಾಡಿಬಿಟ್ಟು ಎಡೆ ಮಾಡ್ತೀವಿ. ಸೊ ನಾನಿಲ್ಲಿ ಫಲಹಾರಕ್ಕೆ ಹಾಕಿಬಿಟ್ಟು ಎಡೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಫಲಹಾರ ಮಾಡೋದ್ರಲ್ಲಿ ಕಡಲೆನ ಹಾಕೇ ಇರ್ತಾರೆ. ನಾನು ಈ ರೀತಿಯಾದಂಥ ಫಲಹಾರನ ಮಾಡಿದ್ದೆ. ಇದು ಸ್ವಲ್ಪ ಕಪ್ಪಾಗಿ ಕಾಣಿಸ್ತಾ ಇದೆ, ಕಾರಣ ಎಳ್ಳು ಹಾಕಿರೋದ್ರಿಂದ. ಇದು ಇದೇ ರೀತಿಯೇ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾವಂತೂ ತುಂಬಾ ಇಷ್ಟಪಟ್ಟು ಮಾಡ್ಕೊಳ್ತಾ ಇದ್ವಿ. ನಮ್ಮಮ್ಮ ನಮಗೋಸ್ಕರ ಅಂತಲೇ ಮಾಡಿಕೊಡೋದು. ಸೊ ಶಿವರಾತ್ರಿ ಹಬ್ಬದ ದಿನ ನಾವು ಹೋಗ್ತಾ ಇರಲಿಲ್ವಲ್ಲ, ಹಾಗಾಗಿ ನಾವು ನಮ್ಮ ಬಸವೇಶ್ವರನ ತೇರಿಗೆ ಹೋದಾಗ ನಮ್ಮಮ್ಮ ಮಾಡಿಕೊಡ್ತಾ ಇದ್ದಂಥ ರೆಸಿಪಿ ಇದು. ತುಂಬಾ ಇಷ್ಟ ನನಗಂತೂ ಇದು. ಹಾಗೆ ನಮ್ಮ ಮನೇಲಿ ಎಲ್ಲರೂ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಸ್ವಲ್ಪ ಫಲಹಾರನ ಪ್ರಸಾದವಾಗಿ ತಿಂದರು. ಹಾಗೆ ಎಲ್ಲರೂ ಶ್ಲೋಕ ಹೇಳಿ, ಅನ್ನಪೂರ್ಣೇಶ್ವರಿ ಶ್ಲೋಕ ಹೇಳಿ ಊಟ ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ರು. ಸೊ ನಾನು ಕೂಡ ಅವ್ರ ಜೊತೆ ವಿಡಿಯೋ ಮಾಡಿಬಿಟ್ಟು ಜಾಯ್ನ್ ಆದೆ. ದಯವಿಟ್ಟು ಇದು ನನ್ನ ಫಸ್ಟ್ ಲಾಗು. ಎಲ್ಲರೂ ನನಗೆ ಪ್ರೋತ್ಸಾಹ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಆಲ್.